ಯಶ್ ತಾಯಿ ವಿರುದ್ಧ ಇದೀಗ ಜಾಗ ಒತ್ತುವರಿ ಆರೋಪ ಕೇಳಿ ಬರ್ತಾ ಇತ್ತು. ನಿನ್ನೆಯಿಂದಲೇ ಈ ಒಂದು ಗದ್ದಲ ಶುರುವಾಗಿದೆ. ಕಾಂಪೌಂಡ್ ಧ್ವಂಸ ಮಾಡಿದ್ದರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಪುಷ್ಪಾ ಸಂಬಂಧಿ ದುರ್ಗಾ ಪ್ರಸಾದ್ರಿಂದ ಇದೀಗ ದೂರು ದಾಖಲಾಗಿರುವಂತದ್ದು. ಹಾಸನ ಬಡಾವಣೆ ಠಾಣೆಗೆ ದುರ್ಗಾ ಪ್ರಸಾದ್ ದೂರು ಕೊಟ್ಟಿದ್ದಾರೆ. ರಾಕಿಂಗ್ ಸ್ಟಾರ್ ನಟ ಯಶ್ ಅವರ ತಾಯಿ ವಿರುದ್ಧ ಜಾಗ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಕಾಂಪೌಂಡ್ ಧ್ವಂಸ ಮಾಡಿದ್ದರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಪುಷ್ಪಾ ಸಂಬಂಧಿ ದುರ್ಗಾ ಪ್ರಸಾದ್ ಅವರು ದೂರು ಕೊಟ್ಟಿದ್ದಾರೆ. ಹಾಸನ ಬಡಾವಣೆ ಠಾಣೆಗೆ ದುರ್ಗಾ ಪ್ರಸಾದ್ ದೂರು ಕೊಟ್ಟಿರುವಂತದ್ದು. ದೂರು ನೀಡಿದ ಚಿಕ್ಕಮ್ಮನ ಮಗ ದುರ್ಗಾ ಪ್ರಸಾದ್. ಹಾಸನದಲ್ಲಿ ನಟ ಯಶ್ ಅವರ ತಾಯಿ ಒಂದು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ನಿನ್ನೆ ದಿಢೀರಾಗಿ ಈ ಒಂದು ಜಾಗವನ್ನ ಕಾಂಪೌಂಡ್ ಏನಿತ್ತು ಆ ಒಂದು ಕಾಂಪೌಂಡ್ ಕಟ್ಕೊಂಡಿದ್ರು ಯಶ್ ಅವರ ತಾಯಿ. ಆ ಒಂದು ಕಾಂಪೌಂಡ್ ಅನ್ನ ಜೆಸಿಬಿ ಮೂಲಕ ಧ್ವಂಸ ಮಾಡಲಾಯಿತು. ಹಾಗಾಗಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ನಟ ಯಶ್ ಅವರ ತಾಯಿ. ಇದೀಗ ಈ ಒಂದು ಕಾಂಪೌಂಡ್ ಧ್ವಂಸ ಏನ್ ಮಾಡಿದ್ದಾರಲ್ಲ ಇದರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಪುಷ್ಪಾ ಸಂಬಂಧಿ ದುರ್ಗಾ ಪ್ರಸಾದ್ ಅನ್ನೋರು ಇದೀಗ ದೂರನ್ನ ಕೊಟ್ಟಿರುವಂತದ್ದು. ದೂರು ನೀಡಿದ ಚಿಕ್ಕಮ್ಮನ ಮಗ ದುರ್ಗಾ ಪ್ರಸಾದ್ ಅವರ ಚಿಕ್ಕಮ್ಮನ ಮಗ ಆಗಿದ್ದಾರೆ. ದಿಢೀರಾಗಿ ಬಂದು ಈ ರೀತಿಯಾಗಿ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ದಾರೆ ಅಂತೇಳಿ ಇದೀಗ ದೂರು ಕೂಡ ದಾಖಲಾಗಿದೆ. ನಿನ್ನೆಯಿಂದ ಈ ಒಂದು ಪ್ರಕರಣ ಬಹಳ ಸದ್ದು ಮಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಹಾಸನದಲ್ಲಿ ಒಂದು ಜಾಗ ಇರುತ್ತೆ. ಆ ಒಂದು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇತ್ತು ನಟ ಯಶ್ ಅವರ ತಾಯಿಯವರ ವಿರುದ್ಧ. ಆ ಒಂದು ಕಾಂಪೌಂಡ್ ಅನ್ನ ದಿಢೀರಾಗಿ ಅಧಿಕಾರಿಗಳು ನಿನ್ನೆ ಜೆಸಿಬಿ ಮೂಲಕ ಧ್ವಂಸ ಮಾಡಿದ್ರು, ನೆಲಸಮ ಮಾಡಿದ್ರು. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೂರು.